ಎಲ್ಲರೂ ಕೂಡ ನೋಡಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಹಾಕಿದ್ದಾರೆ, ಎಲ್ಲೋ ಒಂದು ಕಡೆ ಮಾಹಿತಿ ಲೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಅನ್ನುವಂತ ಸಂಶಯ. ನಾನು ಯಾವ ದೇವರಿಗೆ ದುರುವವನಲ್ಲ. ಅಲ್ಲಿ ಕಾಣತ್ತೂರು, ಇಲ್ಲಿ ಧರ್ಮಸ್ಥಳ, ನನಗೆ ಯಾವುದು ಲೆಕ್ಕಕ್ಕೆ ಸಿಗುವುದಿಲ್ಲ. ಧರ್ಮಸ್ಥಳದಲ್ಲಿ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿದು ವೇಸ್ಟ್. ಜೆಸಿಪಿ ತಂದು ಮಗ್ಚಿರ್ಲಿಲ್ಲ ಆ ದೇವಸ್ಥಾನವನ್ನು, ಜೆಸಿಪಿ ತಂದು ಮಗ್ಚಿರ್ಲಿಲ್ಲ ಆ ದೇವಸ್ಥಾನವನ್ನು ತೆಗಿಲಿಲ್ಲ. ಹೌದು, ಹೀಗೆ ಹೇಳಿದ್ದು ಇನ್ಯಾರೂ ಅಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರ ಮಧ್ಯೆ ಒಂದು ತಾರ್ಕಿಕ ಜಿದ್ದು ಇದ್ದೇ ಇದೆ. ಇದನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಾರೆ. ಧರ್ಮಸ್ಥಳದ ಪಟ್ಟದ ಮೇಲೆ ಕಣ್ಣು, ಇನ್ಯಾವುದೋ ಹುನ್ನಾರವೋ ಗೊತ್ತಿಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡುವುದು ಇನ್ನಿಲ್ಲದ ಖುಷಿ. ಸೌಜನ್ಯ ಪ್ರಕರಣದ ನಂತರ ಈಗ ಮತ್ತೆ ತಲೆಬುರುಡೆ ಪ್ರಕರಣವೊಂದು ಧರ್ಮಸ್ಥಳದಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಅನಾಮಿಕನೊಬ್ಬ ತರಾತುರಿಯಲ್ಲಿ ಬಂದು, ನಾನು ಸುಮಾರು 10-15 ವರ್ಷಗಳ ಹಿಂದೆ ಧರ್ಮಸ್ಥಳ ಕ್ಷೇತ್ರದಲ್ಲಿ 100 ಹೆಣೆಗಳನ್ನು ಹೂತು ಹಾಕಿದ್ದೇನೆ, ನನಗೀಗ ಪಶ್ಚಾತ್ತಾಪವಾಗಿದೆ ಅಂತ ನ್ಯಾಯಾಲಯದ ಮುಂದೆ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಬರ್ತಾನೆ. ಹಿಂದೆ ಪಕ್ಕದ ರಾಜ್ಯದ ಕಮ್ಯುನಿಸ್ಟ್ ಸಂಸದ ಮತ್ತು ಕೇರಳದ ಒಬ್ಬ ಪ್ರಮುಖ ರಾಜಕಾರಣಿಯ ಕೈವಾಡವಿದೆ ಎನ್ನಲಾಗುತ್ತಿದೆ. ಈ ಅನಾಮಿಕನ ಹಿಂದೆ ಕಮ್ಯುನಿಸ್ಟ್ನ 10 ಕೈಗಳ ಸಾಥಿದೆ. ಇವನು ಮುಖವಾಡ ಧರಿಸಿ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕೋರ್ಟ್ಗೆ ಹಾಜರಾಗ್ತಾನೆ. ಒಂದು ತಲೆಬುರುಡೆಯ ಸಾಕ್ಷಿ ಸಮೇತ ಕೋರ್ಟಲ್ಲಿ ಬಂದು ಹಾಜರಾಗ್ತಾನೆ. ನಂತರ ಇದು ಬೆಳ್ತಂಗಡಿ ಸ್ಟೇಷನಲ್ಲಿ ಇದಾಗಿ ಕಂಪ್ಲೇಂಟ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯ SP ಅರುಣ್ ಕುಮಾರ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇರುತ್ತೆ. ದಕ್ಷ ಅಧಿಕಾರಿ ಎಂದೇ ಹೆಸರುವಾಸಿಯಾಗಿರುವ ಅರುಣ್ ಕುಮಾರ್ ಅವರು ಈ ಮುಸುಕುಧಾರಿ ವ್ಯಕ್ತಿಯನ್ನು ಮಂಪರು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಅತ್ತ ಕುತಂತ್ರಿಗಳ ಕೈವಾಡದಿಂದ ಕೇರಳದಿಂದ ಪೊಲೀಸ್ ಇಲಾಖೆಯೊಂದು ಧರ್ಮಸ್ಥಳದಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡುತ್ತೆ ಅನ್ನೋ ಸುದ್ದಿ ಕೂಡ ಹರಡುತ್ತೆ. ಇದನ್ನು ಎಚ್ಚೆತ್ತ ರಾಜ್ಯ ಸರ್ಕಾರ ತಕ್ಷಣವಾಗಿ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚಿಸಿ ಈ ಬಹುಡೆ ಪ್ರಕರಣವನ್ನು SITಗೆ ಹ್ಯಾಂಡ್ ಓವರ್ ಮಾಡುತ್ತೆ. ಹೌದು, SIT ಖುದ್ದು SITಯೇ ಧರ್ಮಸ್ಥಳಕ್ಕೆ ಎಂಟ್ರಿ ಆಗುತ್ತೆ. ಈ ಪ್ರಕರಣವನ್ನು ತನಿಖೆಯನ್ನು ಚಾಡು ಹಿಡಿದು SIT ಇದಕ್ಕೆ ಖುದ್ದು ಎಂಟ್ರಿ ಕೊಟ್ಟ ನಂತರದಲ್ಲೇ ಈ ಮುಸುಕುಧಾರಿ ವ್ಯಕ್ತಿಯನ್ನು ಸಂಪೂರ್ಣವಾಗಿ ತನಿಖೆ ಮಾಡ್ತಾರೆ. ಅವನು ಹೇಳಿರುವ ಒಂದಿಷ್ಟು ಜಾಗಗಳನ್ನು ಕಾಡಿನ ಮಧ್ಯ ನೇತ್ರಾವತಿಯ ನದಿ ಸಮೀಪದಲ್ಲಿ ಅವನು ತಾನು ಶವ ಹೂತಿದ್ದೆ ಅಂತ ಹೇಳುವ ಒಂದಿಷ್ಟು ಜಾಗಗಳನ್ನು ಗುರುತು ಮಾಡ್ತಾರೆ. ಅಲ್ಲಿ ಒಂದಿಷ್ಟು ತಂಡಗಳು ಕರ್ಕೊಂಡು ಹೋಗ್ತಾರೆ, ಪೊಲೀಸ್ ಪಡೆಗಳೇ ಇರುತ್ತೆ, ಮತ್ತು ಗುಂಡಿ ತೋಳುವ ಒಂದಿಷ್ಟು ಕಾರ್ಮಿಕರು ಇರ್ತಾರೆ. ಪಿಕಾಸಿ, ಹಾರೆ ಸಹಾಯದಿಂದ ಗುಂಡಿ ತೋಡಲು ಮೊದಲು 13 ಸ್ಥಳಗಳನ್ನು ಮಾರ್ಕ್ ಮಾಡ್ತಾರೆ. ಮುಂದಿನ ದಿನದಲ್ಲಿ ಆ 13 ಸ್ಥಳಗಳನ್ನು 1 by 1 ಅಗಿತಾ ಬರ್ತಾರೆ. ಅದರಲ್ಲಿ ಏನೂ ಸಿಗಲ್ಲ. 1 ಆಯಿತು, 2 ಆಯಿತು, 3 ಆಯಿತು, 4, 5, 6ನೇ ಗುಂಡಿಯಲ್ಲಿ ಒಂದಿಷ್ಟು ಮೂಳೆಗಳು ಸಿಗುತ್ತೆ. ಆ ಮೂಳೆಗಳನ್ನು FSL ರಿಪೋರ್ಟ್ಗೆ ಕಳಿಸ್ಕೊಡ್ತಾರೆ. ಈ FSL ರಿಪೋರ್ಟು ಈಗ ಬಂದಿದೆ. ಅದೇನು ಹೇಳುತ್ತೆ ಅಂದರೆ ಅದು ಗಂಡಸಿನ ಮೂಳೆ ಅಂತ ಹೇಳಿ, ಒಂದು ಗಂಡಸಿನ ಮೂಳೆ ಅಂತ FSL ರಿಪೋರ್ಟ್ ಬರುತ್ತೆ. ಇವನ ಮಾತನ್ನು ಕೇಳುತ್ತಾ SIT 13 ಸ್ಥಳಗಳನ್ನು ಮಾರ್ಕ್ ಮಾಡಿದ ಮೇಲೆ ನಿಧಾನವಾಗಿ ಗುಂಡಿಗಳನ್ನು ತೋಡುತ್ತೆ. 1 ಆಯಿತು, 2 ಆಯಿತು, 3, 4, 5, 6 ಎಲ್ಲೂ ಸ್ಕೆಲಿಟನ್ ಸಿಗಲೇ ಇಲ್ಲ. 6ನೇ ಗುಂಡಿಯಲ್ಲಿ ಸಿಕ್ಕಿರೋ ಸ್ಕೆಲಿಟನ್ನು ಗಂಡಸಿನದ್ದು ಅನ್ನೋದು FSL ಮಾಹಿತಿ ಪ್ರಕಾರ ಹೊರಬಂದಿದೆ. ಹೀಗೆ SIT ತಂಡ ಅವನನ್ನು ಬೆನ್ನು ಹತ್ತಿ ಹೋದು ಇವತ್ತಿಗೆ 11 ದಿನಗಳಾದರೂ 16 ಗುಂಡಿಗಳಲ್ಲಿ ಎಲ್ಲೂ ಹೂತಿಟ್ಟ ಶವಗಳು ಅಥವಾ ಅವಶೇಷಗಳು ಸಿಗಲೇ ಇಲ್ಲ. ಅಲ್ಲಿಗೆ ಎಲ್ರಿಗೂ ಈ ಮುಸುಕುಧಾರಿ ವ್ಯಕ್ತಿಯ ಮೇಲೆ ಅನುಮಾನ ಶುರುವಾಗುತ್ತೆ. ಈತ ಯಾರು, ಎಲ್ಲಿಂದ ಬಂದ,
ಇವನ ದುರುದ್ದೇಶ ಏನು ಎಂಬುದು. ಈ ಕಮ್ಯುನಿಸ್ಟರು, ಎಡಪಂಥೀಯರು ಇವರೆಲ್ಲ ಸೇರಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನೇ ಮಾಡಿದ್ದಾರೆ. ಯಾಕೆಂದರೆ ಇಲ್ಲ ಸಲ್ಲದ ಆರೋಪಗಳನ್ನು ಇಟ್ಟುಕೊಂಡು ಶ್ರೀ ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕಂತ ಹೊರಟಿದ್ದಾರೆ. ಇದಕ್ಕೂ ಮೊದಲು ಕೆಲ ವರ್ಷಗಳ ಹಿಂದೆ ಸೌಜನ್ಯನ ಹೋರಾಟ ತೀವ್ರಗೊಂಡಿತ್ತು. ಸೌಜನ್ಯನ ಹೆಸರಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುತ್ತಿದ್ದರು. ಎಲ್ಲೂ ಬುರುಡೆನೂ ಇಲ್ಲ, ಮಣ್ಣಗಡ್ಡೆನೂ ಇಲ್ಲ ಅಂತ ಗೊತ್ತಾದ ಮೇಲೆ ಇವರು ನಿಧಾನಕ್ಕೆ ತಮ್ಮ ವರಸೆ ಬದಲಾಯಿಸಿದ್ದಾರೆ ನೋಡಿ. ಗುಡ್ಡಗಾಡಿನಿಂದ ಮಣ್ಣು ಬಿದ್ದಿರ್ತದೆ, 8-10 ಅಡಿ ತೆಗೆಯೋದು ಏನೂ ಇಲ್ಲ ಅಂತ ಹೇಳಿ ಇವರು ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಅಪಪ್ರಚಾರನೆ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಗುಲ್ಲು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ರಾಜ್ಯ ಸರ್ಕಾರ ದಯವಿಟ್ಟು SITಗೆ ಪರಮೋಚ್ಚ ಅಧಿಕಾರವನ್ನು ಕೊಡಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು. ತಾವೆಲ್ಲರೂ ಕೂಡ ನೋಡಿ, ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಹಾಕಿದ್ದಾರೆ, ಎಲ್ಲೋ ಒಂದು ಕಡೆ ಮಾಹಿತಿ ಲೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಅನ್ನುವಂತ ಸಂಶಯ ಬರ್ತಾ ಇದೆ. ಆನಂತರ ಆ ವ್ಯಕ್ತಿಗೆ ಸ್ಥಳೀಯರು ಕೂಡ ಇನ್ನು ಯಾರ್ಯಾರು ನೋಡಿದ್ದಾರೆ, ಅವನಿಗೆ ಯಾರು ಸಹಕಾರ ಕೊಟ್ಟಿದ್ದಾರೆ. ಅಬ್ಬಬ್ಬಾ ನೋಡಿ, ಇದು ಗಿರೀಶ್ ಮಟ್ಟಣ್ಣರ್ ಅಂತ. ಇವರು ಹೇಳ್ತಾರ ಬುರುಡೆ ರಹಸ್ಯ ಕೇಳಿದರೆ ನಿಮ್ಗೊಂದ್ಸರಿ ನಗು ಬರ್ಬೋದು. ವೇಸ್ಟೇಜ್, ಕಟ್ಟಡದ ತ್ಯಾಜ್ಯ ವೇಸ್ಟೇಜ್ಗಳನ್ನು ಅಲ್ಲಿ ಹಾಕಿ ಮುಚ್ಚಿದಾರಂತೆ. ಕಣ್ಣಿಗೆ ಕಟ್ಟ ಹಾಗೆ ಸುಳ್ಳು ಹೇಳ, ತಲೆ ಮೇಲೆ ಹೊಡೆದಾಗಿ ಸುಳ್ಳು ಹೇಳುವ ಈತ ಒಬ್ಬ ಹಳೆಯ ಪೊಲೀಸ್ ಆಫೀಸರ್ ಅಂತೆ. ಒಂದು ಕೇಸ್ ಇತ್ತು, ವಿಧಾನಸೌಧದಲ್ಲಿ ಬಾಂಬ್ ಇಟ್ಟಿದ್ದೆ ಅಂತ ಸುಳ್ಳು ಹೇಳಿ ಆ ಕೇಸು ತಗ್ಲಾಕೊಳ್ಳುತ್ತೆ ಅಂತದ್ದಾಗ ಕೆಲಸ ಬಿಟ್ಟು ಓಡಿ ಬಂದ ಇದೇ ಗಿರೀಶ್ ಮಟ್ಟಣ್ಣವರು ಈಗ ಶ್ರೀ ಕ್ಷೇತ್ರದ ಅಪಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೆ ಇಲ್ಲೊಂದಿಷ್ಟು ಏನು ಸಿಗುತ್ತೋ ನನಗೂ ಗೊತ್ತಿಲ್ಲ. ಸತ್ಯ ಇದ್ದರೆ ಇವರು ಹೇಳಬೇಕಾಗತ್ತೆ. ಸೌಜನ್ಯನ ಹೋರಾಟದಲ್ಲಿ ಸಾಕ್ಷಿ ಇದೆ ಅಂತ ಇದ್ದರು, ಆದರೆ ಇದುವರೆಗೂ ಒಂದೇ ಒಂದು ಇಂಚು ಸಾಕ್ಷಿನ ಕೂಡ ಇವರಾಗಲಿ, ಮಹೇಶ್ ತಿಮ್ರೋಡಿ ಆಗಿರಲಿ, ಬೇರೆ ಯಾವುದೇ ಹೋರಾಟಗಾರರಾಗಲಿ SITಗೆ ಕೊಡಲೇ ಇಲ್ಲ, ನ್ಯಾಯಾಲಯಕ್ಕೂ ಕೊಡಲಿಲ್ಲ. ಇವಾಗ SIT ಬಂತು, ಧರ್ಮಸ್ಥಳದಲ್ಲಿ SIT ತನಿಖೆ ಆಗ್ತಿದೆ. ಒಂದು SITಗೆ ಸೌಜನ್ಯನ ಅತ್ಯಾಚಾರ ಪ್ರಕರಣವನ್ನು ಇವ್ರಿಗೆ ಗೊತ್ತಿರೋ ಮಾಹಿತಿ ಸಾಕ್ಷಿ ಸಮೇತ ಕೊಟ್ಟರೆ ಖಂಡಿತ ಸೌಜನ್ಯಳಿಗೆ ನ್ಯಾಯ ಸಿಗುತ್ತೆ. ಆದರೆ ಇವರಿಗೆ ಅದು ನಿಜಕ್ಕೂ ಬೇಕಾಗಿಲ್ಲ. SIT ರಚನೆಯಾಗಿ ಈ ತಲೆಬುರುಡೆ ಪ್ರಕರಣ ತನಿಖೆಯಲ್ಲಿರುವಾಗಲೇ SIT ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುತ್ತೆ. ಅದು ಏನಪ್ಪ ಅಂತಂದರೆ, ಯಾರಿಗೆ ಯಾವುದೇ ಅನುಮಾನಾಸ್ಪದ ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ ಹೂತಿದ್ದಾರೆ ಅಂತ ಅನುಮಾನಾಸ್ಪದ ಮಾಹಿತಿ ಇದ್ದರೆ ಖಂಡಿತ ಸಾಕ್ಷಿ ಸಮೇತ ನೀವು ನಮಗೆ ಕೊಡ್ಬೋದು ಅಂತ ಹೇಳಿ ತಮ್ಮ ವಿಳಾಸ ಮತ್ತು ಒಂದು ಫೋನ್ ನಂಬರ್ನ ಕೊಟ್ಟು ಪತ್ರಿಕಾ ಪ್ರಕಟಣೆ ಕೊಡ್ತಾರೆ. SITಗೆ ಬಹಳ ನಿರೀಕ್ಷೆ ಇರುತ್ತೆ, ಒಂದಿಷ್ಟು ಜನ ಬಂದು ಕಂಪ್ಲೇಂಟ್ ಕೊಡ್ಬೋದು ಈ ಅನಾಮಿಕ ವ್ಯಕ್ತಿ ಥರ ಅಂತ ಒಂದು ನಿರೀಕ್ಷೆ ಇರುತ್ತೆ. ಆದರೆ ಆ ನಿರೀಕ್ಷೆನ ಸುಖ ಸುಮ್ಮನೆ ಜನ ಹುಸಿ ಮಾಡ್ತಾರೆ. ಏನಾಗುತ್ತೆ ಅಂದರೆ, ಜನ ಸುಮ್ಮನೆ ಫೋನ್ ಮಾಡ್ತಾರೆ, ತುಂಬ ಕಾಲ್ ಬರುತ್ತೆ SITಗೆ. ಬಟ್ ಕಾರಣ ಹೇಳ್ಕೊಂಡು ಏನಂತ ಕೇಳಿದರೆ, ಇವತ್ತು ಎಷ್ಟು ಹೆಣ ಸಿಕ್ತು, ಎಷ್ಟನೇ ಗುಂಡಿಯಲ್ಲಿ ಹೆಣ ಸಿಕ್ತು, ಅದು ಗಂಡದ ಹೆಣ್ಣದ, ಈ ಥರ ವಿಷಯಗಳನ್ನೇ ಮುಂದಿಟ್ಕೊಂಡು ಕೇಳ್ತಾರೆ. ಬಿಟ್ಟರೆ ಯಾವುದೇ ಸಂಬಂಧಪಟ್ಟ ಯಾವುದೇ ಮಾಹಿತಿಗಳನ್ನಾಗಲಿ ಸಾಕ್ಷ್ಯಗಳನ್ನಾಗಲಿ ಕೊಡುವುದೇ ಇಲ್ಲ. ನೋಡಿ, ಇಲ್ಲಿ ಸೌಜನ್ಯ ಪ್ರಕರಣದ ಯಾವುದೇ ಮಾಹಿತಿ ಮತ್ತು ಸಾಕ್ಷಿ ಇದ್ದರೆ SITಗೆ ಕೊಡ್ಬೋದು. ತುಂಬ ಕ್ಲಿಯರ್ ಆಗಿದೆ. ಸೌಜನ್ಯನ ಅತ್ಯಾಚಾರ ಪ್ರಕರಣದ ಒಂದಿಷ್ಟು ಮಾಹಿತಿ, ಇವರಿಗೆ ಏನು ಸತ್ಯಾಂಶ ಗೊತ್ತಿದೆ, ಈ ಹೋರಾಟಗಾರರಿಗೆ ಏನು ಸಾಕ್ಷಿಗಳಿದೆ, ಅದನ್ನು SITಗೆ ಕೊಟ್ಟು ಪ್ರೆಷರ್ ಹಾಕಿದರೆ ಖಂಡಿತ ಸೌಜನ್ಯಳಿಗೆ ನ್ಯಾಯ ಸಿಗುತ್ತೆ. ಆದರೆ ಯಾವ ಹೋರಾಟಗಾರರಿಗೂ ಸೌಜನ್ಯಳಿಗೆ ನ್ಯಾಯ ಸಿಗುವುದು ಬೇಕಾಗಿಲ್ಲ, ಅದು ಅವರ ಸ್ವಾರ್ಥ.